ಹಲೋ ಎವ್ರಿಬಡಿ. ಈ ದಿನ ಕನಕದಾಸರ ಜಯಂತಿ. ಈ ಪ್ರಯುಕ್ತ ನಾನು ಒಂದು ಅವರ ಕೀರ್ತನೆಯನ್ನು ಹಾಡ್ತಾ ಇದ್ದೇನೆ. ಕನಕದಾಸರ ಕೃತಿಗಳು ಅನುಪಮ ಸುಂದರ. ಇವು ಇಂದಿಗೂ ಕೂಡ ಪ್ರಸ್ತುತ. ಸುಮಾರು 500 ವರ್ಷಗಳ ಹಿಂದೆ ಅವರು ರಚಿಸಿದಂತಹ ಕೀರ್ತನೆಗಳ ಸಾರ ಇಂದಿಗೂ ಜನಮನದಲ್ಲಿ ಹಾಸುಹೊಕ್ಕಾಗಿವೆ. ಜನಜೀವನದಲ್ಲಿ ಬರ್ತಕ್ಕಂಥ ಎಡರು ತೊಡರುಗಳ ಬಗ್ಗೆ ಅವರು ಬಹಳ ಚೆನ್ನಾಗಿ ತಮ್ಮ ಕೃತಿಗಳಲ್ಲಿ ಹಾಡಿ ಹೊಗಳಿದ್ದಾರೆ. ಇವರ ಆದಿಕೇಶವ ನಾಮಾಂಕಿತದ ಕೆಲವು ಕೀರ್ತನೆಗಳು ತುಂಬ ಪ್ರಚಲಿತವಾಗಿದೆ. ಇದರಿಂದ ನಾವು ಎಷ್ಟೋ ಜೀವನದ ಸಮಸ್ಯೆಗಳ ಆಳವನ್ನು ಅರಿತು ಅವುಗಳ ನಿವಾರಣೆಗೆ ನಾವು ಹಲವಾರು ದಾರಿಗಳನ್ನು ಕಂಡುಕೊಂಡಿದ್ದೇವೆ. ಅದಕ್ಕೆ ಹೇಳಿದ್ದು ಅವರ ಕೃತಿಗಳು ಇಂದಿಗೂ ಪ್ರಸ್ತುತ ಅಂತ. ಅಂತಹ ಒಂದು ಕನಕದಾಸರ ಕೃತಿಯನ್ನು ನಾನು ಈಗ ಹೇಳ್ತಾ ಇದ್ದೇನೆ. ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ. ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ. ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯಾತಕೆ, ಮಾನಹೀನನಾಗಿ ಬಾಳ್ವ ಮನುಜನ್ಯಾತಕೆ. ತಾನು ಉಣ್ಣದ ಪರರಿಗಿಕ್ಕದ ಧನ ವಿದ್ಯಾತಕೆ, ಮಾನಹೀನನಾಗಿ ಬಾಳ್ವ ಮನುಜನ್ಯಾತಕೆ. ಜ್ಞಾನವಿಲ್ಲದೆ ನೂರು ಕಾಲ ಬದುಕುವುದಕ್ಕೆ, ಜ್ಞಾನವಿಲ್ಲದೆ ನೂರು ಕಾಲ ಬದುಕುವುದಕ್ಕೆ. ಮಾನವೀಯ ಪರದ ಮ್ಯಾಲೆ, ಮಾನವೀಯ ಪರದ ಮ್ಯಾಲೆ, ಮಾನವೀಯ ಪರದ ಮ್ಯಾಲೆ ಭೋಗವ್ಯಾತಕೆ. ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ. ಮಾತು ಕೇಳದೆ ಮರೆತು ನಡೆವ ಮಕ್ಕಳ್ಯಾತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕೆ. ಮಾತು ಕೇಳದೆ ಮರೆತು ನಡೆವ ಮಕ್ಕಳ್ಯಾತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವ್ಯಾತಕೆ. ನೀತಿ ಅರಿತು ನಡೆಯದಿರುವ ಭಂಡವ್ಯಾತಕೆ, ನೀತಿ ಅರಿತು ನಡೆಯದಿರುವ ಭಂಡವ್ಯಾತಕೆ. ಸೋತ ಹೆಣ್ಣಿಗೆ ಮಾತು ನಡೆಯದ, ಸೋತ ಹೆಣ್ಣಿಗೆ ಮಾತು ನಡೆಯದ, ಸೋತ ಹೆಣ್ಣಿಗೆ ಮಾತು ನಡೆಯದ ಪುರುಷವ್ಯಾತಕೆ. ಸತ್ಯವಂತರ ಸಂಗವಿರಲು ತೀರ್ಥವ್ಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ. ತನ್ನೆ ಅರಿತು ನಡೆಯದಿರುವ ಸತಿಯು ಯಾತಕೆ, ಮನ್ನಣೆಯಿಂದ ನಡೆಸದಿರುವ ದೊರೆಯು ಯಾತಕೆ. ಸನ್ನೆ ಅರಿತು ನಡೆಯದಿರುವ ಸತಿಯು ಯಾತಕೆ, ಮನ್ನಣೆಯಿಂದ ನಡೆಸದಿರುವ ದೊರೆಯು ಯಾತಕೆ. ಮುನ್ನ ಕೊಟ್ಟು ಪಡೆಯದಿಲ್ಲ ಬಯಸಲಾತಕೆ, ಮುನ್ನ ಕೊಟ್ಟು ಪಡೆಯದಿಲ್ಲ ಬಯಸಲಾತಕೆ.
ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮ್ಯಾಲೆ ಚಿಂತೆಯಾತಕೆ. ಥ್ಯಾಂಕ್ ಯು. ಹೀಗೆ ಬಾಡ ಗ್ರಾಮದಲ್ಲಿ ಜನಿಸಿದಂತಹ ಕನಕದಾಸರ ಅದ್ಭುತ ಕೀರ್ತನೆಗಳನ್ನು ಕೇಳಿ ಸಂತೋಷ ಪಡೆದಿರುವ ಜನರೇ ಇಲ್ಲ ಅಂತ ಹೇಳಬಹುದು. ಸಾಮಾನ್ಯ ಜನರ ಸಾಮಾನ್ಯ ಜೀವನದಲ್ಲಿ ಬರ್ತಕ್ಕಂಥ ಈ ರೀತಿಯ ಅನೇಕ ಕೀರ್ತನೆಗಳನ್ನು ರಚಿಸಿ ಅವರು ಒಬ್ಬ ಸಮಾಜ ಸುಧಾರಕರಾಗಿ ಮೆರೆದಿದ್ದಾರೆ. ಇವರು ಪುರಂದರದಾಸರ ಸಮಕಾಲೀನರು ಅಂತಲೇ ಹೇಳ್ಬೋದು. ಇವರ ಗುರುಗಳು ವ್ಯಾಸರಾಯರು. ಈ ಒಂದು ಕುರುಬ ಜನಾಂಗದಲ್ಲಿ ಜನಿಸಿದಂತಹ ಈ ಒಬ್ಬ ಧೀಮಂತ ದಾರ್ಶನಿಕ ಈ ರೀತಿಯ ಅನೇಕ ಕೀರ್ತನೆಗಳನ್ನು ರಚಿಸಿ ಅವುಗಳನ್ನು ಹಾಡಿ ಆದಿಕೇಶ ಅವನ ಪಾದದ ಅಡಿಯಲ್ಲಿ ಸಮರ್ಪಿಸಿದ್ದಾರೆ. ಇವರು ಭಕ್ತಿಪೂರ್ವಕವಾಗಿ ಹಾಡಿದಂತಹ ಅನೇಕ ಕೀರ್ತನೆಗಳು ನಮ್ಮ ಬಾಳನ್ನು ಬೆಳಗ್ತಾ ಇದ್ದಾವೆ. ಯಾವಾಗಾದರೂ ಜೀವನದಲ್ಲಿ ಸಮಸ್ಯೆಗಳನ್ನು ಎದುರಿಸುವಾಗ ಈ ಒಂದು ಕೀರ್ತನೆಗಳ ಮೊರೆ ಹೊಕ್ಕರೆ ನಮಗೆ ಪ್ರಶಾಂತವಾದ ಮನಸ್ಸು ದೊರೆಯುತ್ತೆ. ಈ ಹಾಡುಗಳನ್ನು ಕೇಳ್ತಾ ಇದ್ರೆ ಸಾಕು, ನಾವು ಜೀವನದ ಸಾರವನ್ನೇ ಅನುಭವಿಸ್ತಾ ಇದ್ದೇವೆ ಅಂತ ಫೀಲಿಂಗ್ ಆಗುತ್ತೆ. ಇವರು ಮುಖ್ಯ ದಾರ್ಶನಿಕರಲ್ಲಿ ಒಬ್ಬರು ಅಂತಲೇ ಹೇಳ್ಬೋದು. ಇವರು ಕವಿಗಳು ಹೌದು, ಸಂತರು ಹೌದು, ದಾರ್ಶನಿಕರು ಹೌದು. ಜೀವನ ದರ್ಶನವನ್ನು ಪಡೆದಂತಹ ಅಮೋಘ ವ್ಯಕ್ತಿಗಳಲ್ಲಿ ಇವರು ಒಬ್ಬರು. ಇವರ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಇವರ ಕೀರ್ತನೆಗಳ ಅದ್ಭುತ ಸಾರವನ್ನು ಇವರ ಕೀರ್ತನೆಗಳನ್ನು ಓದುವುದರ ಮೂಲಕ, ಹಾಡುವುದರ ಮೂಲಕ, ಕೇಳುವುದರ ಮೂಲಕ ನಾವು ನಮ್ಮದಾಗಿಸಿಕೊಂಡು ಆ ಕನಕದಾಸರ ಜಯಂತಿಗೆ ಈ ಸಂದರ್ಭದಲ್ಲಿ ಆ ಕನಕದಾಸರ ಎಂಬ ವ್ಯಕ್ತಿ, ಆ ವ್ಯಕ್ತಿ ಅಂತಲೇ ಹೇಳ್ಬೋದು, ಶಕ್ತಿ ಅಂತಲೇ ಹೇಳ್ಬೋದು, ಆ ಒಂದು ದಿವ್ಯ ಶಕ್ತಿಗೆ ಮನುಕುಲವನ್ನು ಉದ್ಧಾರ ಮಾಡೋದಕ್ಕೆ ಬಂದಂತಹ ಒಬ್ಬ ಧೀಮಂತ ವ್ಯಕ್ತಿಗೆ ನಮ್ಮ ನಮನಗಳನ್ನು ಅರ್ಪಿಸ್ತಾ ಇದ್ದಾರೆ. ಜೈ ಕನಕದಾಸ. ನಮಸ್ತೆ.